जनगण मन अधिनायक जय हे भारत भाग्य विधाता। पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उत्कल जलसि तरंगा। तव शुभ नामे जागे तव शुभ आशीष मागे गाये तव जय गाथा। जनगण मंगलदायक जय हे भारत भाग्य विधाता। जय हे जय हे जय हे जय 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 हे। भारत माता की जय। भारत माता की जय। ನೌಕರರ ಸುರಕ್ಷತಾ ಸೂತ್ರಗಳು ಪ್ರತಿದಿನ ಯೂನಿಫಾರ್ಮ್ ಮತ್ತು ಸುರಕ್ಷತಾ ಸೂತ್ರಗಳ ಕಾರ್ಡ್ ಅನ್ನ ಕೆಲಸಕ್ಕೆ ಹೋಗುವ ಮುನ್ನ ಕಡ್ಡಾಯವಾಗಿ ಧರಿಸಿರಬೇಕು. ಕೆಲಸ ಪ್ರಾರಂಭಿಸುವುದಕ್ಕಿಂತ ಮುನ್ನ ಸಂಬಂಧಪಟ್ಟ ಎಇ ಜೆಇ ಸಾಮಗ್ರಿಗಳನ್ನ ತಪ್ಪದೆ ಕೊಂಡೊಯ್ಯಬೇಕು. ಕೆಲಸ ಪ್ರಾರಂಭಿಸುವುದಕ್ಕಿಂತ ಮೊದಲು ಯಾವ ಮಾರ್ಗದಿಂದ ವಿದ್ಯುತ್ ಸರಬರಾಜು ಬರುತ್ತದೆ ಎಂದು ಗಮನಿಸಿ ಲೈನ್ ಕ್ಲಿಯರ್ ತೆಗೆದುಕೊಂಡಿರುವುದರ ಬಗ್ಗೆ ಖಾತರಿಪಡಿಸಿಕೊಳ್ಳಬೇಕು. ಅನುಸರಿಸುವಾಗ ಕಾಲಿಗೆ ಚಪ್ಪಲಿ ಶೂ ತಪ್ಪದೆ ಧರಿಸಿರಬೇಕು. 3 ಬ್ಲೇಡ್ಗಳು ಓಪನ್ ಆಗಿ ಲೈನ್ ಕ್ಲಿಯರ್ ವಿಧಾನಗಳನ್ನು ಅನುಸರಿಸಿದ ಮೇಲೆ ಯಾವ ಮಾರ್ಗದಿಂದ ವಿದ್ಯುತ್ ಸರಬರಾಜು ಬರುತ್ತದೆ ಎಂದು ಗಮನಿಸಿ ಗ್ರೌಂಡಿಂಗ್ ಮಾಡಿಕೊಂಡ ಎಲ್ಲಾ ಮಾರ್ಗಗಳಿಗೆ ಸುರಕ್ಷತಾ ವಲಯವನ್ನು ನಿರ್ಮಿಸಿಕೊಂಡು ತಪ್ಪದೆ ಗ್ರೌಂಡಿಂಗ್ ಮಾಡಿಕೊಳ್ಳಬೇಕು. ಕಂಬದ ಮೇಲೆ ಕೆಲಸ ಮಾಡುವಾಗ ಸೇಫ್ಟಿ ಬೆಲ್ಟ್, ಕಂಬದ ಮೇಲೆ ಕೆಲಸ ಮಾಡುವಾಗ ಮೊಬೈಲ್ ಫೋನ್ ಬಳಕೆ ಮಾಡಬೇಡಿ. ಈ ಎಲ್ಲ ಮೇಲ್ಕಂಡ ಸುರಕ್ಷತಾ ಸೂತ್ರಗಳನ್ನ ಅನುಸರಿಸುವುದರ ಮೂಲಕ ಅಪಘಾತ ರಹಿತ ಸಂಸ್ಥೆಯನ್ನಾಗಿ ಮಾಡೋಣ ಹಾಗೂ ನಮಗಾಗುವ ತೊಂದರೆಗಳನ್ನು ತಪ್ಪಿಸಿ ಸಂಸ್ಥೆಯನ್ನ ಅಪಘಾತ ರಹಿತ ಸಂಸ್ಥೆಯನ್ನಾಗಿ ಮಾಡೋಣ. ಎಲ್ರಿಗೂ ಮೊದಲನೇದಾಗಿ ಬೆಳಗಿನ ಶುಭಾಶಯಗಳು. ಇಂದು ನಮ್ಮ W3 ಪಶ್ಚಿಮ ವಿಭಾಗ 3ನೇ ವಿಭಾಗದಿಂದ 3 ONDMಗಳು ಮಾಗಡಿ ರಸ್ತೆ, ಗೌರಿಪಳ್ಳ ಹಾಗೂ ಸೌರಾಷ್ಟ್ರಪೇಟೆ 3 ONDM ಕಡೆಯಿಂದ ಸುರಕ್ಷತಾ ಜಾಗೃತಿಯನ್ನು ಕೈಗೊಂಡಿದ್ದಾರೆ ನಮ್ಮ ಬಳಗಾರ್ ಸರ್ ಅವರು. ಅವರಿಗೆ ಎಲ್ಲರೂ ಮೊದಲನೇದಾಗಿ ಧನ್ಯವಾದಗಳನ್ನು, ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸೋಣ. ಈ ಸುರಕ್ಷತಾ ಕಾರ್ಯಕ್ರಮವನ್ನು ನಮ್ಮಲ್ಲಿ ನಮ್ಮ ಸಬ್ ಡಿವಿಷನ್ ವತಿಯಿಂದ ನಮ್ಮ ಸಬ್ ಡಿವಿಷನ್ನಲ್ಲಿ ಹಮ್ಮಿಕೊಂಡಿರೋದು ನಮ್ಮೆಲ್ಲರಿಗೂ ಒಂದು ಖುಷಿಯಾದ ವಿಚಾರ. ಹಾಗೂ ನಾವು ದಿನನಿತ್ಯ ಸುರಕ್ಷತಾ ಕಾರ್ಯಕ್ರಮಗಳನ್ನು ಪಾಲಿಸಬೇಕು ಅನ್ನೋದು ಮೊದಲನೇ ಆದ್ಯತೆ. ಸುರಕ್ಷತೆ ಭಾಳ ಮುಖ್ಯ. ನಮಗೆ ದಿನನಿತ್ಯದ ಕೆಲಸಗಳಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಸುರಕ್ಷತೆ ಅನ್ನೋದು ಭಾಳ ಮುಖ್ಯ. ಏಕೆಂದರೆ ಈ ನಾವು ಕಂಡಕ್ಟ್ರಲ್ಲಿ ಕರೆಂಟ್ ಹರಿಯೋದು, ಕ್ಯಾರಿಂಗ್ ಆಗೋದು ನಮ್ಗೆ ಯಾರಿಗೂ ಕಾಣಲ್ಲ. ಈವನ್ ಸೈಂಟಿಸ್ಟ್ ಫ್ಯಾರಡೇಸು ಕರೆಂಟ್ ಕ್ಯಾರಿಂಗಿನೇ ಕಂಡಕ್ಟರ್ ಅಂತ ಹೇಳ್ತಾರೆ, ಬಟ್ ಅವರು ಕೂಡ ನೋಡಿಲ್ಲ. ಸೈಂಟಿಸ್ಟ್ ಫ್ಯಾರಡೇಸ್ ಲಾ ಹೇಳುತ್ತೆ, ಫ್ಯಾರಡೇಸ್ ಅವರು ಕೂಡ ನೋಡಿಲ್ಲ. ಹಾಗಾಗಿ ನಾವು ಎಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದು ಭಾಳ ಮುಖ್ಯ. ಮೊದಲನೇದಾಗಿ ನಾವು ಮನೆಯಿಂದ ಹೊರಡಬೇಕಾದ್ರೇ ಒಂದು ಶಾಂತಿಯುತಿಯಿಂದ ಮನೆಯಿಂದ ಹೊರಗಡೆ ಬರಬೇಕು. ನಾವು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಹೇಗೆ ಸುರಕ್ಷತೆಯಿಂದ ನಮ್ಮ ಮನೆಯಿಂದ ಹೊರಗಡೆ ಬಂದಿದ್ದೀನಿ, ಅದೇ ರೀತಿ ನಾನು ಸಂಜೆ ನಾನು ಮನೆ ಸೇರಬೇಕು ಅನ್ನೋದನ್ನು ಒಂದು ದಿಟ್ಟ ನಿರ್ಧಾರಗಳನ್ನ ನಾವು ತಗೊಂಡು ನಮ್ಮ ಮನೆಯಿಂದ ಮೊದಲನೇದಾಗಿ ಹೊರಗಡೆ ಬರಬೇಕು. ಆಫೀಸಿಗೆ ಬಂದ ನಂತರ
ಎಲ್ಲರೂ ಕೂಡ ಸೇಫ್ಟಿ ಮಾರ್ಗಗಳನ್ನ ಅನುಸರಿಸ್ಬೇಕು. ಅಂದರೆ ಹೆಲ್ಮೆಟ್ ಆಗಲಿ, ಸೇಫ್ಟಿ ಬೆಲ್ಟ್ ಆಗಲಿ, ಶೂಸು, ಅರ್ಥಿಂಗ್ ರಾಡು ಇವೆಲ್ಲ ಫಸ್ಟು ಖಾತ್ರಿ ಮಾಡ್ಕೊಂಡು ನೀವು ಹೊರಗಡೆ ಹೋಗೋಕ್ಕೆ ಲೈನ್ಗೆ ಹೋಗೋದನ್ನು ಸ್ಟಾರ್ಟ್ ಮಾಡಬೇಕು. ನೀವು ಒಂದು ಎಲ್ಲ ಮೇಸ್ತ್ರಿಗಳು, ಸೀನಿಯರ್ ಮೇಸ್ತ್ರಿಗಳಿದ್ದೀರ, ಒಂದು ಬಹುಮುಖ್ಯವಾದ ಶಪಥ ಮಾಡ್ಬೇಕು ನೀವೆಲ್ಲ. ಏನಪ್ಪ ಅಂದರೆ, ಅರ್ಥಿಂಗ್ ಮಾಡಿದೆ ನಾನು ಯಾರೂ ವರ್ಕ್ ಮಾಡಲ್ಲ, ನಾನು ಹತ್ತಲ್ಲ ಕಂಬದ ಮೇಲೆ. ಅದು ಬಹಳ ಮುಖ್ಯವಾದದ್ದು. 100ಕ್ಕೆ 100 ಭಾಗ ಅರ್ತ್ ಮಾಡಿದ್ರೆ ಆಕ್ಸಿಡೆಂಟ್ಗಳು 0 ಆಗ್ತವೆ. ಯಾವಾಗ ನಮ್ಮ ಓವರ್ ಕಾನ್ಫಿಡೆಂಟ್ ಇದೆ, ಇಲ್ಲ ಬಿಡು VL ಅಲ್ಲಿ ಅರ್ತ್ ಮಾಡಿದ್ದೀನಿ ನಾನು, ಈ ಎಂಡಲ್ಲಿ ಅರ್ತ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ, ಆ ಓವರ್ ಕಾನ್ಫಿಡೆಂಟ್ನ ಬಿಟ್ಬಿಡಿ. VL ಅಲ್ಲಿ ಅರ್ತ್ ಮಾಡಿದ್ದೀರಾ ಓಕೆ, ಬಟ್ ಇಲ್ಲಿ ಬ್ಯಾಕ್ ಫೀಡಿಂಗ್ ಏನಾದರೂ ಬಂದರೆ ಏನು ಮಾಡ್ತೀರಾ? ಒಂದು ಜನ್ರೇಟ್ರಿಂದನೋ ಮತ್ತು ಇನ್ನೊಂದರಿಂದನೋ ಬ್ಯಾಕ್ ಫೀಡಿಂಗ್ ಬರೋ ಸಾಧ್ಯತೆಗಳಿರ್ತವೆ. ಆದ್ದರಿಂದ ನೀವು ಎಲ್ಲೇ ಹತ್ತಿ ಮೊದಲನೇದಾಗಿ ಅರ್ಥಿಂಗ್ ಮಾಡಿ, ಫಸ್ಟ್ ಡಿಸ್ಚಾರ್ಜ್ ಮಾಡಿ 3 ಫೇಸನ್ನು. 3 ಫೇಸು ಓಪನ್ ಆಗಿದೆಯಾ ಬ್ಲೇಡು, ಅದನ್ನು ಖಾತ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕಂಬದ ಮೇಲೆ ಹತ್ತೋದನ್ನು ರೂಢಿ ಮಾಡ್ಕೊಳ್ಳಿ. ಎಲ್ಲೇ ಆದರೂ ನಾವೆಲ್ಲ ಅಂಥವರೆಲ್ಲ ತುಂಬ ಚಿಕ್ಕ ವಯಸ್ಸಿನವ್ರು ಇರ್ತೀವಿ, ಹೆಂಡ್ತಿ ಮಕ್ಕಳು ಎಲ್ಲ ಚಿಕ್ಕವ್ರು ಇರ್ತಾರೆ. ನಮಗೆ ಮನೆಯಿಂದ ಅವ್ರ ಮುಖ ನೋಡ್ಕೊ ಬಂದಿರ್ತೀವಿ, ಪುನಃ ಅವ್ರ ಮುಖ ನೋಡೋಕ್ಕೆ ನಾವು ಹೋಗಬೇಕು. ಕುಟುಂಬ ಫಸ್ಟ್ ಮುಖ್ಯ. ನೀವು ಬಂದಿಲ್ಲಿ ಕೆಲಸ ಮಾಡಿ, ಸೇಫ್ಟಿ ತಗೊಂಡು ಸೇಫ್ಟಿ ವಹಿಸಿ ಅರ್ಥಿಂಗ್ ಹಾಕ್ಕೊಳ್ಳಿ. ಪದೇ ಪದೇ ಹೇಳ್ತಾ ಇದ್ದೀವಿ, 100ಕ್ಕೆ 100 ಭಾಗ ಆಕ್ಸಿಡೆಂಟ್ನ ಕಡಿಮೆ ಮಾಡ್ಬೋದು ನೀವು ಅರ್ಥಿಂಗ್ ಹಾಕೊಂಡ್ರೆ. ಅರ್ಥಿಂಗ್ ಹಾಕೊಳ್ದೇನೆ ಕೆಲಸ ಮಾಡೋದ್ರಿಂದ ಕಟ್ಟಿಟ್ಟ ಬುತ್ತಿ ಅಪಘಾತ ಅನ್ನೋದು ಕಟ್ಟಿಟ್ಟ ಬುತ್ತಿ ನಿಮಗೆ. ನೀವು ಅರ್ಥಿಂಗ್ ಮಾಡ್ದೇನೆ ಯಾವುದೇ ಕಾರಣಕ್ಕೂ 10 ನಿಮಿಷ ಅಲ್ಲ, 1 ಅವರು ಲೇಟ್ ಆಗಲಿ ಏನೂ ಆಗಲ್ಲ. ಒಂದು ಆಕ್ಸಿಡೆಂಟ್ ಆದರೆ ಮತ್ತು ಇನ್ನೊಂದು ಅಪಘಾತ ಆದರೆ ಏನೇ ಸಮಸ್ಯೆ ಆದರೂ ಯಾರೂ ಬರಲ್ಲ ಅವತ್ತಿಗೆ. ನೀವು ಸಫರ್ ಮಾಡ್ತೀರಾ, ನಿಮ್ಮ ಕುಟುಂಬ ಸಫರ್ ಮಾಡುತ್ತೆ. ಹಾಗಾಗಿ ಅರ್ಥಿಂಗ್ ಬಳಸಿ. ನೀವು ಬಹುಮುಖ್ಯವಾಗಿ ಅರ್ಥಿಂಗ್ ಇಲ್ಲದೆ ಯಾವುದೇ ಕಾರಣಕ್ಕೂ ನೀವು ಕೆಲಸಗಳನ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ಸೀನಿಯರ್ ಆಫೀಸರ್ಸ್ ಆಗಲಿ, JEಗಳು ಏನೇ ಹೇಳಿ, ಲೇಟ್ ಆಯಿತು ಅಂತ ಹೇಳಿ ತೊಂದರೆ ಇಲ್ಲ, ಅರ್ಥಿಂಗ್ ಮಾಡ್ದೇ ಯಾವುದೇ ಕಾರಣಕ್ಕೂ ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಬೇಡಿ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1902ರಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಏಷ್ಯಾದಲ್ಲೇ ವಿದ್ಯುತ್ನ ನಾವು ಇದು ಮಾಡಿ ಬೆಂಗಳೂರು ತಗೊಬಂದಿರ್ತೀವಿ. ನಾವು ಮೊದಲನೇ ರಾಜ್ಯ ಅಂತ ಹೆಮ್ಮೆ ಪಡಬೇಕು ಅದರ ಬಗ್ಗೆ. ಹಾಗೆ ಇವತ್ತಿನ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಇದೆ ನಮಗೆ. ಅದೇ ಒಂದು ವೆಹಿಕಲ್ ಪ್ರೊವೈಡ್ ಮಾಡಿದ್ದಾರೆ ಬೆಸ್ಕಾಮಿಂದ, ಅರ್ಥಿಂಗ್ ರಾಡ್ಸ್ ಪ್ರೊವೈಡ್ ಮಾಡಿದ್ದಾರೆ, ನಿಮ್ಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅದೇ ನೀವು ಹೋಗಿ ರೂರಲಲ್ಲಿ ಕಂಪೇರ್ ಮಾಡಿ, ಅವ್ನು ಬೈಕ್ ತಗೊಂಡು ಹೋಗ್ತಾನೆ, ಅವ್ನಿಗೆ ಅರ್ಥಿಂಗ್ ಇರಲ್ಲ, ವೆಹಿಕಲ್ ಇರಲ್ಲ. ಅವ್ನು ಅರ್ತ್ ಮಾಡಬೇಕು ಅಂದರೆ ನೆಲದಲ್ಲಿ ಒಂದು ರಾಡ್ ಹೊಡೆದು 3 ವೈರ್ ಎಸಿತಾನೆ ಮೇಲ್ಗಡೆಗೆ ಕಂಡಕ್ಟರ್ಗೆ, ರ್ಯಾಬಿಟ್ಗೆ. ಇಲ್ಲಿ ABC ಇದೆ, ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಇದೆ. ಸುರಕ್ಷತೆ ಫಸ್ಟ್ ಮಾಡ್ಕೊಳ್ಳಿ ನೀವು. ಸುರಕ್ಷತೆ ಪ್ರೆಷರ್ ಇದ್ದೇ ಇದೆ, ಡೈಲಿ ಪ್ರೆಷರ್ ಎಲ್ಲರಿಗೂ ಕೂಡ ಇದೆ. ಆದರೂ ಕೂಡ ನೀವು ಸುರಕ್ಷತೆ ಮಾಡೋದ್ರಿಂದ ಅಷ್ಟೇ ನಾವು ಅಪಘಾತಗಳನ್ನ ಕಡಿಮೆ ಮಾಡ್ಬೋದು. ನಿಮ್ಮಿಂದ ಮಾತ್ರ ಸಾಧ್ಯ. ಮೇಲಿನ ಯಾವುದೇ ಅಧಿಕಾರಿಗಳು ಏನೇ ಪ್ರೊಸೀಜರ್ ತಗೊಬರಲಿ, ಏನೇ ಮಾಡಲಿ, ಅವರು ನೀವು ಗ್ರೌಂಡಲ್ಲಿ ಕೆಲಸ ಮಾಡೋರು ಮೊದಲನೇ ಆದ್ಯತೆ ಕೊಟ್ಟರೆ ಮಾತ್ರ ಎಲ್ಲ ಮೇಲಿನ ಬೇಕಂದ್ರೆ ನಿಮ್ಮ ಶ್ರಮ, ನೀವು ಕರೆಕ್ಟ್ ಟೈಮ್ಗೆ ಆಫೀಸಿಗೆ ಬರೋದು, ಕರೆಕ್ಟ್ ಟೈಮ್ಗೆ ಕೆಲಸ ಮಾಡೋದು, ಇವು ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಬಂದು ಎಲ್ಲರಿಗೂ ನಮಸ್ಕಾರ. ಹೊಂಡೆ ಮತ್ತು ಸಾಕಣೆ ಜಯರ ಮಾತಾಡೋದು. ಮೊದಲನಾಗಿ ಈ ಸುರಕ್ಷಾ ಮಂತ್ರಕ್ಕೆ ಬಳಿಗಾರ್ ಸಾಹೇಬರು ಬಂದವರಿಗೆ ಅವರಿಗೆ ನಮ್ಮ ಕಾರ್ಯ ಮತ್ತು ಪಾಲನೆ ಘಟಕದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನನ್ನ ಎಲ್ಲ ನೌಕರಲ್ಲಿ ಹೇಳೋದಂದರೆ, ಸುರಕ್ಷತೆ ಇಲ್ಲದೆ ಯಾವುದೇ ಕೆಲಸ ಮಾಡಬೇಡಿ. ಮೊದಲಾಗಿ JEಗಳ ಮಾರ್ಗದರ್ಶನ ತೊಗೊಳ್ಳಿ. ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಕೇಳಿ ಎಲ್ಲರಿಗೂ, ಸರ್ ಏನಾಗಿದೆ, ನೆನ್ನೆ ಏನಾಗಿತ್ತು, ಇವತ್ತೇನಾಗಿದೆ, ಏನಾದ್ರು ಚೇಂಜಸ್ ಆಗಿದೆಯಾ, ಯಾವುದಾದ್ರೂ ವೀಲ್ ಟು ವೀಲ್ ಚೇಂಜ್ ಮಾಡಿದರೆ ಗ್ರೌಂಡಿಂಗ್ ಮಾಡಿಕೊಂಡು ಅವರ ಮಾರ್ಗದರ್ಶನ ಮೊದಲನೇದಾಗಿ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ಟಿ ಬೆಲ್ಟ್ ಹಾಕ್ಕೊಳ್ಳಿ. ಹೆಲ್ಮೆಟ್ಟು ಮತ್ತು ಸೇಫ್ಟಿ ಬೆಲ್ಟ್ ಇರೋದ್ರಿಂದ ನಿಮಗೆ ಅನುಕೂಲ ಆಗ್ತದೆ. ಆಮೇಲೆ ನೀವು ಶೂ ಮತ್ತು ಸ್ಪಾಟ್ಗೆ ಹೋದಾಗ ಮುಖ್ಯವಾಗಿ ಏನಾಗಿದೆ ಒಂದ್ಸರಿ 1-2 ನಿಮಿಷ ನೋಡಿ, ಏನಾಗಿರ್ಬೋದು ಅಂತ ನೋಡಿ ಡಿಸೈಡ್ ಮಾಡಿ ಮೇಸ್ತ್ರಿ ಅಥವಾ ಅವ್ರನ್ನ ಕೇಳಿ ಆಮೇಲೆ ಡಿಸ್ಚಾರ್ಜ್ ಮಾಡಿ ಕೆಲಸ ಮಾಡೋದ್ರಿಂದ ಅನಾಹುತ ತಪ್ಪಿಸ್ಬೋದು. ಈ ಎಲ್ಲ ಗಮನ ತಮ್ಮಲ್ಲಿ ಇಟ್ಕೊಂಡು ಈ ಕಾರ್ಯನ ಯಶಸ್ವಿಯಾಗಿ ಮಾಡೋದ್ರಿಂದ ಅಪಘಾತ ತಪ್ಪಿಸೋಕ್ಕೆ ಸಾಧ್ಯವಾಗ್ತದೆ. ಎಲ್ಲರೂ ಸಮಾಧಾನದಿಂದ ಕೆಲಸ ಮಾಡಿ, ಯಾರನ್ನ ಅಥವಾ ತಿಳ್ಕೊಂಡು ಕೆಲಸ ಮಾಡಿದ್ರೆ ಉತ್ತಮ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಈ ಸುರಕ್ಷತಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರೋದಕ್ಕೆ ತುಂಬ ಆಭಾರಿಯಾಗಿದ್ದೀನಿ ನಾನು. ನಮ್ಮ ಈ ಸರು ಜಯರಾಮ್ ಸರ್ ಹೇಳಿದಾಗೆ ಸುರಕ್ಷತಾ ವಲಯ ತುಂಬ ಇಂಪಾರ್ಟೆಂಟು.
ನಮಗೆ ಏನೇ ಮಾಡಬೇಕಾದ್ರೂ ನಮಗೆ ಜೀವ ರಕ್ಷಕ ಅಂತ ಹೇಳ್ಬೋದು. ಬರೀ ಜೀವ ಅಲ್ಲ, ಜೀವ ರಕ್ಷಕ ಅದು. ಏನು ನೀವು ಮೊದಲು ನೇರವಾಗಿ ಕೈ ಇಡೋಕ್ಕೆ ಬದಲು ಅರ್ತಿಂಗ್ ರಾಡ್ ಹಾಕಿರಿ, ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಹೋದರೆ ಅದು ವೈರ್ ಒಂದು ಹೋಗುತ್ತೆ, ಸುಟ್ಟಾಗುತ್ತೆ, ಫಿಲ್ಟರ್ ಟ್ರಿಪ್ ಆಗುತ್ತೆ ಅಷ್ಟೇ, ನಮಗೇನೂ ನಷ್ಟ ಆಗೋದಿಲ್ಲ. ದಯವಿಟ್ಟು ಅದು ಸುರಕ್ಷತಾ ಏನು ಅರ್ತಿಂಗ್ ರಾಡ್ ಇದೆಯಲ್ಲ, ಆ ಜೀವ ರಕ್ಷಕ ಅಂತ ಹೇಳ್ಕೊಂಡು ಅದನ್ನು ಬಳಸಲೇಬೇಕು. ನಾವು ಬದುಕಬೇಕಾದ್ರೆ ಅದನ್ನು ಬಳಸಬೇಕು ಅಷ್ಟೇ. ಅದನ್ನು ಬಳಸ್ಕೊಂಡು ಕೊಟ್ಟಿರೋ ಸಾಮಗ್ರಿಗಳನ್ನು ಸಕ್ರಮವಾಗಿ ಬಳಸ್ಕೊಂಡು ಕಂಪ್ನಿಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗಂಗೆ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲೇ ನಾವೆಲ್ಲ ಜಾಗೃತ ಪ್ರತಿ ವಾರ ಮಾಡ್ತಾಯಿದ್ದೀವಿ. ಪ್ರತಿ ಕ್ಷಣನೂ ಇರಬೇಕು ನಮ್ಮ ಇಲಾಖೆಯಲ್ಲಿ ಮಾತ್ರ. ಪ್ರತಿ ಕ್ಷಣ ಜಾಗೃತೆಯಿಂದ ಮಾಡಿದ್ರೆ ಮಾತ್ರ ನಾವು ಸೇಫ್ಟಿಯಾಗಿ ಮನೆಗೆ ಹೋಗೋಕ್ಕಾಗತ್ತೆ. ಇಲ್ಲಾಂದರೆ ನೋಡ್ತಾನೆ ಇದೆಯಲ್ಲ, ದಿನ ಒಂದು ಆಕ್ಸಿಡೆಂಟ್ಗಳು ಆಗ್ತಾನೇ ಇದೆ. ಅದನ್ನೆಲ್ಲ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲದೆ ಇರೋದು ಏನೂ ಇಲ್ಲ. ದಯವಿಟ್ಟು ಎಲ್ಲರೂ ಅದನ್ನು ಪಾಲನೆ ಮಾಡೋಣ. ಆತ್ಮೀಯರೇ ಹಾಗೂ ಎಲ್ಲ ಹಿರಿಯರಿಗೆ ಮೊದಲಿಗೆ ನಮಸ್ಕಾರ. ಇವತ್ತು ಇಲ್ಲಿಗೆ ನಮ್ಮ ಸಬ್ ಡಿವಿಷನ್ಗೆ ಸುರಕ್ಷತೆ ಜಾಗೃತಿ ಬಗ್ಗೆ ಹೇಳಲಿಕ್ಕೆ, ನಮ್ಮಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಲಿಕ್ಕೆ ಬಂದಿರುವ ಕೇಂದ್ರ ಬಿಂದು ಜಯಪ್ರಕಾಶ್ ಬಳಗೇರ್ ಸರ್ಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ, ಸೇಫ್ಟಿ ಅಂತ ಅನ್ನೋದು ನಮ್ಮ ಸಾಹೇಬ್ರುಗಳು ಎಷ್ಟೇ ಸಲಹೆ ಸೂಚನೆಗಳನ್ನು ಕೊಟ್ಟರೂ ಸಹ ಮಗುವಿಗೆ ಹೇಗೆ ಅನ್ನವನ್ನು ಬಾಯಿನ ತನಕ ತರಬಹುದು, ಅದನ್ನು ಊಟ ಮಾಡೋದು ಮಗುವಿನ ಕರ್ತವ್ಯ ಆಗಿರ್ತದೆ. ನಮ್ಮ ಜೀವ ಹೋದರೆ ನಮ್ಮ ಜೀವಕ್ಕೆ ನಾವೇ ಹೊಣೆಗಾರರೇ ಹೊರತು ಬೇರೆ ಯಾರೂ ಅಲ್ಲ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಲೈನಲ್ಲಿ ಕೆಲಸ ಮಾಡೋಂಥ ಅಣ್ಣಂದರು ಭಾಳ ಸುರಕ್ಷತೆಯಿಂದ ಪಾಲ್ಗೊಳ್ಬೇಕು ಅಂತ ಅನ್ನೋದು ನನ್ನ ಅನಿಸಿಕೆ. ಜಯಪ್ರಕಾಶ್ ಸರ್ ಮಾತಾಡೋದಕ್ಕಿಂತ ಮುಂಚಿತವಾಗಿ ಒಂದು ಆಮೇಲಿಂದ ಸುರಕ್ಷತೆ ಅಂತ ಅನ್ನೋದು ಮನೆಯಿಂದ ಬರೋವಾಗಲೇ ಶುರುವಾಗಬೇಕು. ಮನೆಯಿಂದ ಏನಾದರೂ ಕಿರಿಕಿರಿ ಅಲ್ಲಿ ಪ್ರಾಬ್ಲಮ್ಗಳನ್ನು ಇಲ್ಲಿ ತಂದು ಹಾಕಿದಾಗ ಆಕ್ಸಿಡೆಂಟ್ಗಳು ಆಗ್ತವೆ. ಆಮೇಲಿಂದ ನಮ್ಮ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ಗಳು, ಅಪಘಾತಗಳು, ಮೈನರ್ ಅಪಘಾತಗಳಾಗಿರ್ಬೋದು, ಮೇಜರ್ ಅಪಘಾತಗಳು ಆಗಿರೋದು ಯಾವಾಗ ಅಂತಂದರೆ ಅವನು ಡ್ಯೂಟಿ ಇಲ್ಲದೆ ಬಂದು ಕೆಲಸ ಮಾಡೋ ಅಂಥ ಸಂದರ್ಭದಲ್ಲಿ, ಆಮೇಲಿಂದ ಮನೆಗೆ ಹೋಗುವಾಗ, ಕೆಲಸ ಮುಗಿಸಿ ಮನೆಗೆ ಹೋಗೋ ಅಂಥ ಸಂದರ್ಭಗಳಲ್ಲಿ ಆಗಿರೋ ಅಂಥದ್ದೇ ಹೆಚ್ಚು ಇದೆ. ಅಲ್ಲಿ ಏನು ಕಾಣಿಸುತ್ತೆ ಅಂತಂದರೆ ಒಂದು ಧಾವಂತ ಕಾಣಿಸುತ್ತೆ, ಕೆಲಸ ಮುಗಿಸಿ ಮನೆ ಕಡೆ ಹೋಗುವ ಅಂತ ಅನ್ನೋ ಒಂದು ಅರ್ಜಿ ಇರುತ್ತೆ. ಅದಕ್ಕೆ ದಯಮಾಡಿ ಅದೆಲ್ಲವನ್ನ ಬದಿಗೊತ್ತಿ ನಾವು ಸುರಕ್ಷತೆಯನ್ನು ಪಾಲನೆ ಮಾಡಬೇಕಾಗಿ ವಿನಂತಿಸ್ಕೊತೀನಿ. ಸಾರ್ ಮಾತಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಮ್ಮ ಗುಲ್ಬರ್ಗದ ಒಬ್ಬ ಲೈನ್ಮೆನ್ ಗೆಳೆಯ, ಒಬ್ಬ ಲೈನ್ಮೆನ್ ಆಗಿ, ಒಬ್ಬ ಮಿಲಿಟರಿ ರೀಡರ್ ಆಗಿ ಕೆಲಸ ಮಾಡ್ತಾ ತಾನು ಕಣ್ಣುಂಡ ಸತ್ತಿಗಳನ್ನು ಒಂದು ಕರಳ ಧ್ವನಿ ಅಂತ ಅಂದ್ಬಿಟ್ಟು ಒಂದು ಪದ್ಯ ಬರೆದಿದ್ದಾರೆ. ಹೇಳೋದ್ರ ಮುಖಾಂತರ, ಈ ಪುಸ್ತಕವನ್ನು ಇವರು ಕೊಡೋದ್ರ ಮುಖಾಂತರ ಇವ್ರನ್ನ ಮಾತಿಗೆ ಆಹ್ವಾನಿಸ್ತೀನಿ. ಕರಳ ಧ್ವನಿ. ಪವಿತ್ರವಾದ ಬಟ್ಟೆ ತೊಟ್ಟು ಮನೆ ಮನೆಗೆ ಬೆಳಕು ಕೊಟ್ಟು ಈ ಪಾಪಿ ದುನಿಯಾ ಬಿಟ್ಟು ಹೋಗುವ ಮೊದಲೇ ನೆನಪಿಸಿಕೊಳ್ಳಿ ನಿಮ್ಮ ಕರಳ ಧ್ವನಿಯನ್ನು. ಕೆಟ್ಟ ಕೆಟ್ಟ ಹವ್ಯಾಸಗಳಿಗೆ ದಾಸರಾಗದೆ ಬಡವರಿಗೆ ದಾನ ಮಾಡಿಯಾಗಿ ದಣಿಯಾಗಿ ಬದುಕು. ದಡ ಸೇರದ ದೋಣಿ ನೀನಾಗಬೇಡ. ನಿಮ್ಮ ಹೆತ್ತ ಕರುಳಿನ ಕಣ್ಣೀರು ಕೆನ್ನೆಗೆ ಇಳಿಯುವ ಮೊದಲೇ ನೆನಪಿಸಿಕೊಳ್ಳಿ ನಿಮ್ಮ ಕರಳ ಧ್ವನಿಯನ್ನು. ಫೋನಿನಲ್ಲಿ ಮಾತನಾಡುತ್ತಾ ಕಾತುರದಲ್ಲಿ ಕೈ ಹಾಕಿ ಸಾವಿಗೆ ಬಲಿಯಾಗಬೇಡಿ. ಬಲಿಯಾಗುವುದಕ್ಕಿಂತ ಮೊದಲೇ ನೆನಪಿಸಿಕೊಳ್ಳಿ ನಿಮ್ಮ ಕರಳ ಧ್ವನಿಯನ್ನು. ಮದುವೆ ಮುಂಚೆ ಚಟಗಳಿಗೆ ಬಲಿಯಾಗಿ ದುಡಿಯುವ ವಯಸ್ಸಿನಲ್ಲಿ ಮನೆಗೆ ಆಸರೆಯಾಗದೆ ನಿಮ್ಮ ಕೊನೆಯ ಜಾತ್ರೆ ಮುಗಿಯುವ ಮುಂಚೆ ನೆನಪಿಸಿಕೊಳ್ಳಿ ನಿಮ್ಮ ಕರಳ ಧ್ವನಿಯನ್ನು. ದಿನನಿತ್ಯ ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆ ಬರುತ್ತಿವೆ ಅಪಘಾತದ ಫೋನಿನ ಕರೆಗಳು. ಬೆಳೆದು ನಿಂತ ಮಗ ಬದುಕಿಗೆ ವಿರಾಮ ಹೇಳಿ ಕವಲು ದಾರಿಯಲ್ಲಿ ಕಣ್ಮರೆಯಾದನೆಂದು ತಿಳಿದ ಮೇಲೆ ಏನಾಗಬಹುದು? ನಿಮ್ಮ ಕರಳ ಧ್ವನಿಯನ್ನ ನೆನಪಿಸಿಕೊಳ್ಳಿ, ನಿಮ್ಮ ಕರಳ ಧ್ವನಿಯನ್ನ ನೆನಪಿಸಿಕೊಳ್ಳಿ. ಧನ್ಯವಾದಗಳು ಸರ್. ನೀವೆಲ್ಲ ಇಲ್ಲೇ ಇದ್ದೀರಾ. ನನ್ನೆಲ್ಲ ಸ್ನೇಹಿತರು, ನನ್ನೆಲ್ಲ ಆಪ್ತರು,
ಎಲ್ಲರೂ ಈ ವರ್ಣಮಲ್ಲಿ ಇದ್ದೀರಾ. ನನಗೆ ವಿಶೇಷವಾದ ಪ್ರೀತಿ ಅಂದರೆ W3. ಯಾಕಂದರೆ ನಮ್ಮ ಜೀವನದ ಪ್ರಾರಂಭ ಇಲ್ಲಿಂದ ಆಗಿದೆ. ಇವತ್ತೇನೋ ನಾವು ನಿಂತಿದ್ದೀವಿ ಇಂಧನ ಇಲಾಖೆಯಲ್ಲಿ ಅಥವಾ ಬೆಸ್ಕಾಮಲ್ಲಿ ನಾವೇನೋ ಓಡಾಡಿ ಮಾತಾಡ್ತಾ ಇದ್ದೀವಿ ಅಂದರೆ ಈ ಭೂಮಿ ಕೊಟ್ಟಂತಹ ಒಂದು ಪ್ರಾರಂಭ. ಇವತ್ತು 12ನೇ ಕಾರ್ಯಕ್ರಮ ಮಾಡ್ತಾ ಇರೋದು ನಿಮ್ಮ ವಾಣಿ ಜಾಗೃತಿ ಅಭಿಯಾನ ಅಂತ. ಈ ಜಾಗೃತಿ ಅಭಿಯಾನ 12ನೇದು W3 ಮಾಗಡಿ ರೋಡಲ್ಲಿ ಮಾಡ್ತಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಆಮೇಲೆ ಮಾಗಡಿ ರೋಡಲ್ಲಿ ಒಂದಿಷ್ಟು, ಮಾಗಡಿ ರೋಡ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಗೌರಿಪಾಳ್ಯ ಆಗಿರ್ಬೋದು, ಒಂದಿಷ್ಟು ಘಟನೆಗಳು ನಡೆದಿದೆ. ಗೌತಮ್ ಎನ್ನುವ ಒಬ್ಬ ಪವರ್ಮ್ಯಾನ್ ಕಳೆದ ವರ್ಷ ನಮ್ಮನ್ನೆಲ್ಲ ಅಗಲ್ತಾನೆ. ತುಂಬ ಚಿಕ್ಕ ಹುಡುಗ, ನಮಗೆಲ್ಲ ಗೊತ್ತಿದೆ ಯಾವ ರೀತಿಯಾಗಿ ಆ ಒಬ್ಬ ಹುಡುಗ ಕಂಬದ ಮೇಲಿಂದ ಕೆಳಗಡೆ ಬೀಳ್ತಾನೆ ಅಂತ. ಒಮ್ಮೆ ನಾವೆಲ್ಲ ಕಣ್ಣು ಮುಚ್ಚಿ ನೆನೆಸ್ಕೊಬಿಟ್ರೆ ಆ ವಿಡಿಯೋನ ಜೀವಮಾನದಲ್ಲಿ ಯಾವತ್ತೂ ತಪ್ಪು ಮಾಡಲ್ಲ, ಯಾರೂ ಮಾಡಲ್ಲ. ಕೇವಲ ಇದು W3 ಮಾಗಡಿ ರೋಡ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪವರ್ ಮ್ಯಾನ್ಗೂ ಅದೊಂದು ಗುಣಪಾಠ ಆ ವಿಡಿಯೋ. ದಯವಿಟ್ಟು ಅವಾಗವಾಗ ಆ ಥರದ ವಿಡಿಯೋ ನೋಡಿ, ನಿಮಗೆ ಒಂದು ಎಚ್ಚರಿಕೆ ಬರುತ್ತೆ, ನಿಮಗೆ ಒಂದು ಜವಾಬ್ದಾರಿ ಬರುತ್ತೆ. ಎಲ್ಲಿ ಮೈ ಮರಿತೀವೋ, ಎಲ್ಲಿ ಜಾಗೃತಿನ ಬಿಡ್ತೀವೋ, ಎಲ್ಲಿ ಸುರಕ್ಷತಾ ಸಾಧನಗಳನ್ನ ದೂರ ತಳ್ತೀವೋ, ಅಲ್ಲಿ ನಮ್ಮ ಜೀವನ ನಮ್ಮಷ್ಟಕ್ಕೆ ನಾವೇ ದೂರ ತಳ್ದಂಗಾಗುತ್ತೆ. ಹಂಗಾಗಿ ಸುರಕ್ಷತೆ ಬಗ್ಗೆ ಹಿರಿಯರೆಲ್ಲರೂ, ನಿಮ್ಮ ಜೈಗಳು ಎಲ್ಲರೂ ಹೇಳಿದ್ದಾರೆ. ದಯವಿಟ್ಟು ನನ್ನ ಸ್ನೇಹಿತರು, ಅತಿ ವಿಶೇಷವಾಗಿ W3ಯಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಪವರ್ ಮ್ಯಾನ್ಗಳು ನನಗೆ ಅಣ್ಣ ತಮ್ಮನಿಗಿಂತ ಹೆಚ್ಚು, ಸ್ನೇಹಿತರಿಗಿಂತ ಹೆಚ್ಚು. ಹಂಗಾಗಿ ನೀವೆಲ್ಲರೂ ರಿಟೈರ್ಡ್ ಆಗಬೇಕು, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಆನಂದವಾಗಿರಬೇಕು. ನಿಮ್ಮ ಆರೋಗ್ಯಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸಣ್ಣ ಪುಟ್ಟ ಕಿತ್ತಾಟಗಳು, ಮನಸ್ತಾಪಗಳು ವೈಂಡಮಲ್ಲಿ ದಯವಿಟ್ಟು ಬೇಡ. ಏನೇ ಇರ್ಬೋದು. ಇವತ್ತು ಮಾದೇಶ್ ಹೇಳ್ತಾಯಿದ್ರು ನಮ್ಮಲ್ಲಿ ಪವರ್ ಮ್ಯಾನ್ಗಳ ಸಂಖ್ಯೆ ಕಮ್ಮಿ ಇದೆ ಅಂತ. ಇದು ಕೇವಲ W3ಗೆ ಮಾತ್ರ ಸೀಮಿತ ಅಲ್ಲ, ಪ್ರತಿ ವೈಂಡಮಲ್ಲಿ ಇರೋ ಪ್ರಾಬ್ಲಮ್ಮು. ನೀವು ಬೇಕಾದ್ರೆ ಯಾವ ವೈಂಡಮ್ ಇಲ್ಲಿವರೆಗೂ 12 ಕಾರ್ಯಕ್ರಮಗಳು ಮಾಡಿದ್ದೀವಿ. 12 ಕಾರ್ಯಕ್ರಮದಲ್ಲೂ ನೀವು ನೋಡಿದ್ರೆ ಮಹಾ ಅಂದರೆ ಪ್ರತಿ ವೈಂಡಮಲ್ಲಿ 8 ರಿಂದ 10 ಜನ ಪವರ್ ಮ್ಯಾನ್ಗಳಿದ್ದಾರೆ. 3 ಶಿಫ್ಟು ನಿಜವಾಗ್ಲೂ ಆಗ್ಲಾರ್ದ ಕೆಲಸ ಅದು. ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ, ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಆದರೂ ನೀವೆಲ್ಲ ನಿರ್ವಹಿಸ್ಕೊಂಡು ಕಳೆದ 25 ವರ್ಷಗಳಿಂದ ನಾನು ನೋಡ್ತಿದ್ದಂಗೆ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ, ಹೆಗಲ್ಕೊಟ್ಟು ಕೆಲಸ ಮಾಡ್ತಾಯಿದ್ದೀರಾ. ದಯವಿಟ್ಟು ಇದನ್ನು ಮುಂದಿನವರ್ಸಿ. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ 20,000 ಜನನೋ 2,000 ಜನನೋ ಏನೋ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಅದಾದರೆ ಒಂದಿಷ್ಟು ನಿಮಗೆ ಈ ಒತ್ತಡ ಕಮ್ಮಿ ಆಗ್ಬೋದು. ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಆಗಲಿ, ನಿಮ್ಮ ಒತ್ತಡಗಳು ಕಮ್ಮಿ ಆಗಲಿ. ಆಮೇಲೆ ಜೂನಿಯರ್ಸ್ ಬಂದಿದ್ದರೆ ಅವ್ರಿಗೆ ಒಂದಿಷ್ಟು ಸೀನಿಯರ್ಸು ಬುದ್ಧಿ ಹೇಳಿ, ಯಾವ ಥರ ಮಾಡಬೇಕು, ಹೆಂಗೆ ನಡ್ಕೋಬೇಕು, ಸೀನಿಯರ್ಸ್ಗಳಿಗೆ ಹೆಂಗೆ ಮರ್ಯಾದೆ ಕೊಡಬೇಕು, ಯಾವ ಥರ ಅರ್ಥಾಡ್ ಹಾಕಬೇಕು, ಯಾವ ಥರ ಕಟಿಂಗ್ ಪ್ಲೇಯರ್ ಹಿಡಿಬೇಕು, ಪ್ರತಿಯೊಂದನ್ನು ಹೇಳ್ಕೊಡಿ. ಸಣ್ಣ ಪುಟ್ಟ ತಪ್ಪುಗಳಿಂದ ಜೀವ ಕಳ್ಕೊಂಡು ಅವ್ರ ಕುಟುಂಬ ತೊಂದರೆಯಲ್ಲಿ ತಗ್ಲಾಕೊಳ್ಳೋದು ಬೇಡ. ಆಮೇಲೆ ನಮ್ಮ ಮಾದೇಶ್ ಅವರು ಏನೋ ಮಾತಾಡಬೇಕು ಅಂತಿದ್ದಾರೆ, ಅವರ ಭಾವನೆಯನ್ನು ಅವರು ವ್ಯಕ್ತಪಡಿಸ್ಲಿ, ತಪ್ಪೇನಿಲ್ಲ. ಯಾಕಂದರೆ ಸರ್ಕಾರಕ್ಕೂ ಗೊತ್ತಾಗಬೇಕು, ಇಂಧನ ಇಲಾಖೆಗೂ ಗೊತ್ತಾಗಬೇಕು ಆ್ಯಕ್ಚುಲಿ ಏನು ತೊಂದರೆ ಆಗ್ತಾಯಿದೆ ಅಂದರೆ. ಯಾಕಂದರೆ ತೆಳಮಟ್ಟದಲ್ಲಿ ನಡೆಯುವಂಥ ತೊಂದರೆಗಳು ಮೇಲ್ಮಟ್ಟದಲ್ಲಿರೋರ್ಗೆ ಗೊತ್ತಾಗಲ್ಲ. ಅಲ್ಲಿಗೆ ತಲುಪ್ಸೋಕ್ಕೆ ತುಂಬ ದಿನಗಳಾಗುತ್ತೆ. ಅದು ತಲುಪಬೇಕು ಅಂದರೆ ಒಂದಿಷ್ಟು ಮಾತುಗಳು ನೇರವಾಗಿ ಯಾರು ಬಾಧಿತರಿರ್ತಾರೋ ಅವರೇ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ. ಹೇಳಿ ಸರ್, ಏನು ಪ್ರಾಬ್ಲಮ್? ಇವಾಗ ನಾನು ಲೈನ್ ಮ್ಯಾನು, ನಾನೇನು ಕೆಲಸ ಮಾಡಬೇಕು? ನನಗೀಗ ಪವರ್ ಮ್ಯಾನ್ ಕಡಿಮೆ ಅಂತೀವಲ್ವಾ, ನಾನೇನು ಕೆಲಸ ಮಾಡಬೇಕು ಹೇಳಿ. ನಿಮ್ದು ಏನಿದೆ ಅದನ್ನ ಹೇಳಿ. ಏನು ಮಾಡಬೇಕು? ನೀನೇನು ಕೆಲಸ ಮಾಡ್ತೀಯ ಬಸವ? ನೀನೇನು ಕೆಲಸ ಮಾಡ್ತಿದ್ದೆ ಹೇಳು. ನೀನೇನು ಕೆಲಸ ಮಾಡ್ತೀಯ ನನಗೆ ಸರ್? ನೀನೇನು ಕೆಲಸ ಮಾಡಿದ್ರೆ ಇಲ್ಲೇ 3-4 ಜನ ಹೋದರೆ ಪವರ್ ಮ್ಯಾನ್ ನಮ್ಗೆ ಎಲ್ಲಿ ಸಿಗ್ತದೆ? ಹಾಂ, ನಮಗೆ ಒತ್ತಡಗಳು ಕೊಡ್ತೀರಾ. ಡಿಸ್ಕನೆಕ್ಷನ್ಗೂ ನಾವೇ ಬೇಕು, ರೀಕನೆಕ್ಷನ್ಗೂ ನಾವೇ ಬೇಕು, ಕಂಪ್ಲೇಂಟ್ಗೂ ನಾವೇ ಬೇಕು. ನಿನ್ನೆ ಮಿಸ್ ಆಗಿರೋ ಗೋಪಾಲ್ಪುರ ಅಂದರೆ, ಮೊನ್ನೆ ಗೋಪಾಲ್ಪುರದಲ್ಲಿ ಅವ್ನು ಕಾಲು ಜಾರು ಬಿದ್ದಿರೋ, ಇಬ್ಬರು ಇದ್ದೀವಿ. ನಾನು VL ಹತ್ರ ಇದ್ದು ಬಂದೆ ಅಂದ್ಬಿಟ್ಟು ಬಂದೆ, ಜಸ್ಟ್ ವೈರ್ ಕಟ್ ಆಗಿದ್ದೀನಿ ಅದೇ ಟೈಮಲ್ಲಿ ಕಾಲು ಜಾರ್ತವ್ನಿಗೆ ಬಿದ್ದಿರು. ಏನು ಮಾಡ್ಬೇಕಾಯ್ತು ನಾನು? ಅಪಘಾತ ಆಯ್ತವೆ, ಏನಕ್ಕೆ ಆಯ್ತವೆ? ಜೊತೆಲೊಬ್ರು ಜೈ ಇದ್ರೆ ಇಂಥದ್ದೆಲ್ಲ ಹಿಂಗೆ ಬರ್ತದಪ್ಪ, ಈ ಫೀಲ್ಡ್ರಿಂಗ್ ಇಲ್ಲ ಆಯ್ತು ನಿಂತ್ಕೊಂಡು ಮಾಡಿಸು ಅಂತ ಹೇಳಿದ್ರೆ ಆಗುತ್ತೆ. ಬರೀ ನಮ್ಮನೆ ಮೆನ್ಗಳನ್ನೇ ಕಳ್ಸ್ಕೊಂಡು ಅದು ಮಾಡಿ ಇದು ಮಾಡು ಅಂದರೆ ಏನು ಮಾಡ್ತಾನೆ? ಅರ್ಜೆಂಟ್ಗೆ ಇಬ್ಬರು ಇರ್ತೀವಿ. ಒಬ್ಬ ಆಫ್ ಮಾಡೋಕೆ ಹೋಗಿರ್ತಾನೆ, ಒಬ್ಬ ಮೇಲೆ ಹತ್ಬೇಕು. ಕಂಬ ಹಿಡ್ಕೊಳ್ಳೋನು ಯಾರು? ಕಂಬ ಹಿಡ್ಕೊಂಡು ಹತ್ತವನು ಯಾರು? ಕಂಬದ ಮೇಲೆ ವೈರ್ ಕೊಡೋದು ಯಾರು? ಅಲ್ಲಿ ರೋಡಲ್ಲಿ ಹೋಗೋರ್ನ ಕರೆಯೋಣ? ಇವಾಗ ನಿಮ್ಗೆ ಹೆಲ್ಪರ್ ಇಲ್ಲ, ಸಮಯಕ್ಕೆ ಮೆನ್ಗಳು ಇಲ್ಲ. ಹೌದು, ಶಿಫ್ಟಲ್ಲಿ ಜೈ ಬರ್ಲಿ ಬಿಡ್ರಿ. ಮೊನ್ನೆ ಒಂದು ವಾರ ನೈಟ್ ಇದ್ದೀವಿ, 5 ದಿನ ಜೈನೇ ಇಲ್ಲ. ಯಾರು ಕೇಳೋಣ ನಮಗೆ? ಸಾಲದಾರ ಫೋಟೋ ಹೊಡ್ಕೊ ಬರ್ರಿ, ಅದನ್ನ ಮಾಡ್ರಿ ಅಂದ್ರೆ ಅದನ್ನ ನಾವೇ ಮಾಡ್ತೀವಿ, ಇದನ್ನು ನಾವೇ ಮಾಡ್ತೀವಿ. ಇಬ್ರು ಇರ್ತೀವಿ, ಏನು ಮಾಡ್ಬೇಕು ನಾವು? ಸರ್ ಆದಷ್ಟು ಬೇಗ ಇದೊಂದು ಈ ಪ್ರಾಬ್ಲಮ್ ಸ್ವಲ್ಪ ಸೊಲ್ಯೂಷನ್. ಲೈನ್ ಮ್ಯಾನ್ ಕೆಲಸ ಮಾಡೋದು ಬಿಟ್ಬಿಟ್ಟು ಅವ್ರವ್ರ ಕೆಲಸ ತಗೊಂಡು ಮಾಡಲಿ ಬಿಡ್ರಿ.
ಐಡೆಂಟಿ ಹುಡುಗರು ಇಲ್ವ ತಗೊಂಡು ಮಾಡಿಸ್ಕೊಳ್ರಿ, ಯಾರು ಬೇಡ ಅಂದ್ರು. ಒತ್ತಡಗಳು ಎಷ್ಟಾಗ ಗೊತ್ತಾ ನಮ್ಮ ಲೈನ್ಮನ್ಗಳಿಗೆ? ಒತ್ತಡ ಇಲ್ಲ ಅಂತ ನಾನು ಹೇಳ್ತಿಲ್ಲ ಮಾದೇಶ್. ಚೆನ್ನಾಗಿದ್ದಾಗ ಗುಡ್ ಲೈನ್ಮನ್ ಒಳ್ಳೆ ಕೆಲಸ ಮಾಡ್ದ ಅಂತೀರಾ, ಅದೇ ಕೆಟ್ಟದ್ ಮಾಡಿದಾಗ ನಿನ್ಗೇನು ಗೊತ್ತಾಗಲ್ವ? ನಾವು ಹೊಟ್ಟೆಗೆ ಅನ್ನ ತಿನ್ನಲ್ವ ನೀನು? ಹೆಂಗ ಮಾಡೋದು ಇಬ್ಬರು ಅಂತೀರಾ? ಏನಾರಾದಾಗ 3 ಜನ ಇರ್ಬೇಕ್ರಿ, ಮಾಡ್ಲೇಬಾರ್ದು. ಯಾರು ಹೇಳಿದ್ ನಿಮ್ಗೆ? ಅವಾಗ ಹೇಳ್ತೀರಮ್ಮ ಯಾರು ಮಾಡಿದ್ರು ಅಂತ. ಏನಾರಾದಾಗ ಹಂಗಂತೀರ, ಏನಾಗದೆ ಚೆನ್ನಾಗಿದ್ದಾಗ ಹಿಂಗಂತೀರ. ಯಾರ ಮಾತು ಕೇಳ್ಬೇಕು, ಯಾರ ಮಾತು ಬಿಡ್ಬೇಕು ನಾವು? ಆಗ್ಲಿ ಸರ್, ಆದಷ್ಟು ಬೇಗ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತನ್ನಿ, ಇವೆಲ್ಲ ಸಮಸ್ಯೆಗಳು ಬಗೆಹರಿಸಿ. ನೋಡಿ, ಈ ಸಣ್ಣ ಸಣ್ಣ ಮನಸ್ತಾಪಗಳೇ ಮುಂದಿನ ದಿನಗಳಲ್ಲಿ ದೊಡ್ಡವಾಗಿ ಬೆಳೆಯೋದು, ನಿಮ್ಮಗಳಿಗೆ ಪ್ರಾಬ್ಲಮ್ ಕೊಡೋದು. ಇವೆಲ್ಲ ಮನಸ್ತಾಪಗಳು ಬರದೇ ಇರಲಿ. ಪ್ರತಿವರ್ಣಮಲ್ಲಿ ನಾನು ಹೇಳೋದೇ ಸಣ್ಣ ಸಣ್ಣ ಮನಸ್ತಾಪಗಳು ಬೇಡ ಅಂತ. ಅದೇನಿದೆಯೋ ಕೂರಿಸಿ ಮಾತಾಡಿ ಆದಷ್ಟು ಬೇಗ ಈ ಒಂದು ಮ್ಯಾನ್ ಪವರ್ ಏನು ತೊಂದರೆ ಇದೆಯಲ್ಲ. ಯಾಕಂದರೆ ಮಾದೇಶು ಇವತ್ತು ನೆನ್ನೆ ಅವರು ಏನಲ್ಲ, ಕಳೆದ 28 ವರ್ಷಗಳಿಂದ ಇಲಾಖೆಯಲ್ಲೇ ಇದ್ದಾರೆ. ಅವ್ರ ತಂದೆಯವರು ಇಲಾಖೆಯಲ್ಲೇ ಇದ್ದವರು, ಅವ್ರ ಚಿಕ್ಕಪ್ಪ ಇಲಾಖೆಯಲ್ಲಿ ಇದ್ದವರು, ಅವರೆಲ್ಲ ತುಂಬ ಅನುಭವಿಗಳಿದ್ದಾರೆ. ಇಲಾಖೆಯನ್ನು ಅವತ್ತಿಂದ ನೋಡ್ಕೊಂಡು ಬಂದಿದ್ದಾರೆ. ಇವತ್ತು ಮಾದೇಶನ ಮಾತು ನಿಜ. ಯಾಕಂದರೆ ಪ್ರೆಷರ್ ಜಾಸ್ತಿ ಆದಾಗ ಯಾರಿಗೇ ಆಗಲಿ ತೊಂದರೆ ಆಗುತ್ತೆ. ಆದಷ್ಟು ಎಲ್ಲರೂ ಒಂದು ಸ್ವಲ್ಪ ಸಾಥ್ ಕೊಡಿ, ಎಲ್ಲರೂ ಒಂದು ಸ್ವಲ್ಪ ಜೊತೆಗೂಡಿ. ನಿಮ್ಮ ಕೆಲಸಗಳನ್ನ ನಿಮ್ಮಷ್ಟಕ್ಕೆ ನೀವು ಹೋಗ್ಬೇಡಿ. ಎಲ್ಲರೂ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿರಿ. ನಿಮ್ಮ ವೈಂಡಮ್ ನೀವು ನಿಮ್ಮ ತಾಯಿಗಿನ್ನ ಎಷ್ಟು ಪ್ರೀತಿಸ್ತೀರೋ ಅಷ್ಟೇ ನಾವು ನಮ್ಮ ಕೆಲಸ ಮಾಡುವಂಥ ಒಂದು ಜಾಗನ ಪ್ರೀತಿಸ್ಬೇಕು. ಆವಾಗಲೇ ನಿಮಗೆ ಒಂದು ನೆಮ್ಮದಿ, ಶಾಂತಿ, ಕೆಲಸದ ರಿಸಲ್ಟ್ ಬರುತ್ತೆ. ಯಾವಾಗ ನೀವು ಬಿಡೋ ಏನೋ ಕೆಲಸ ಮಾಡ್ಬೇಕಲ್ಲ, ಏನೋ ಹೋಗ್ಬೇಕಲ್ಲ, ಏನೋ ಬರಬೇಕಲ್ಲ ಅಂದಾಗ ನಿಮ್ಗೆ ಆ ರಿಸಲ್ಟ್ ಬರೋಲ್ಲ. ದಯವಿಟ್ಟು ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದೀರಿ, ಎಲ್ಲರೂ 25-28 ವರ್ಷದ ಎಕ್ಸ್ಪೀರಿಯನ್ಸ್ ಅವರು ಇದ್ದೀರಿ. ಯಾರೂ ಚಿಕ್ಕವರು ಇಲ್ಲ ಇಲ್ಲಿ. ಅಂದ್ರೆ ಏನು ಒಂದು 5-6 ಜನ ಇರ್ಬೋದಾ ನೀವು? 15-17ನೇ ಬ್ಯಾಚ್ ಅವರು ಏನು ಮಂಜು? 15-17ನೇ ಬ್ಯಾಚ್ ಅವರು ಒಂದು 5-6 ಜನ ಇರ್ಬೋದು ನಿಮ್ಮ ಇಡೀ ಇದರಲ್ಲಿ, ಅಷ್ಟೇ ಇರೋದು. ಇನ್ನು ಬಿಟ್ಟರೆ ಎಲ್ಲರೂ ಸೀನಿಯರ್ಸೇ ಇದ್ದೀವಿ. ಹಂಗಲ್ಲ ನಡಲಿ. ಅವ್ರು ಗೋಪಾಲ್ಪುರದಲ್ಲಿ ಆದಾಗ ಜೊತೆಲಿ ಒಬ್ಬ ಇದ್ದಿದ್ರೆ ಮೇಲ್ಗಡೆ ತೋರಿಸಿ ಹೇಳಿರೋ, ನೋಡಪ್ಪ GY ಓಪನ್ ಐತೆ, 2 ಫೀಲ್ಡರ್ ಐತೆ. ಅವತ್ತು ಜೈ ಇಲ್ಲ. ಒಂದು 10 ಜನ ಜೈಗೆ ಹೋಗ್ಬೇಕು ತಬ್ಬಿಸಿಗೆ ಎಲ್ಲೋದು ನಾವು ಕೇಳೋದು. ಬರೋರೆಲ್ಲ ಇಲ್ಲಿ ಬರ್ತಾರೆ, ಕೆಲಸ ಮಾಡಿ ಹೋಗ್ತಾರೆ. ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಬರ್ತದೆ. ಈಗ ಏನು ಜೈಗಳು ಅವ್ರೆ, ಈಗ 1 ಲಕ್ಷ ಬರ್ತಾರೆ. ಈಗ ನಾನು ನೋಡ್ದಂಗೆ ಈಗ 1 ವರ್ಷದಲ್ಲಿ 10 ಜನ ಜೈಗಳು ಬಂತು. WC ಒಬ್ಬರು ಇಲ್ಲ. ಈಗ ಇರೋರು ಇಷ್ಟೇ, 10 ಜನದ್ದು ಅವ್ರ ಮೇಲೆ ಪ್ರೆಷರ್ ಬರ್ತದೆ. ಇದು ಹಂಗೆ ಆಗಿರೋದು. ಈ WCಯಿಂದ ಸುಮಾರು 25 ಜನ ಹೋಗೋದು ಬೇರೆ ಕೈಗೆ. ಅಲ್ಲಿಂದ ಯಾರೂ ಬಂದಿಲ್ಲ. 25 ಜನದ್ದು ಯಾರು ಬಿದ್ದು ಹೊಣೆ? ನಮ್ಮ ಮೇಲೆ ಪ್ರೆಷರ್ ಜಾಸ್ತಿ. 25 ಜನದಲ್ಲಿ 1 ಲಕ್ಷ ಹಾಕಿದ್ರೆ ಸ್ವಲ್ಪ ಕಮ್ಮಿ ಇರೋದ? ಇಲ್ಲಿಂದ ಟ್ರಾನ್ಸ್ಫರ್ ಆಯ್ತು ಹೊತ್ತು ಅಲ್ಲಿಂದ ಯಾರು ಬರ್ತಾ ಇಲ್ಲ. ಇದೇ ಸಮಸ್ಯೆ. WC ಮಾತ್ರ ಇನ್ಕಮ್ ಇಲ್ದಿದಾಗ ಯಾರು ಇರಕ್ ಇಷ್ಟ ಆಗಲ್ಲ. ಅಲ್ಲ ಪ್ರೆಷರ್ ಜಾಸ್ತಿ ಅಲ್ಲ. ಆಯ್ತಪ್ಪ, ಕೆಲ್ಸದ ಒತ್ತಡ ಸರಿ ಎಲ್ಲ ಆಯ್ತು. ಇವಾಗ ಕೆಲ್ಸದ ಒತ್ತಡ ಆಗಿರ್ಬೋದು. ಎಷ್ಟೋ ಕೆಲಸ ಬರೋದು ಇದರಿಂದ ಹೋಯ್ತಾ ಹೊತ್ತು ನಮ್ಗೆ ಯಾರು ಕೊಡ್ತಾ ಇಲ್ಲ. ಎಂಪ್ಲಾಯ್ಸು ಆ ಸ್ಯಾನ್ಸರ್ ಪೋಸ್ಟ್ ಆ ಕನ್ಸ್ಯೂಮರ್ಸ್ ಆ ಇನ್ಸ್ಟೇಷನ್ ನೋಡಿದ್ರೆ ಅದೇ ಒಂದು ಸೆಪರೇಟ್ ಮಾಡ್ಬೇಕು. ಆ ಜಾಗನೇನೆ ಅದನ್ನೇ ತಗೊಂಡ್ಬಂದು ಇಲಾಖೆ ಅದನ್ನೆಲ್ಲ ಬಂದ ಮಾಡಿ ಪ್ರೆಸರ್ ಎಂಪ್ಲಾಯ್ ಕಡಿಮೆ, ಪ್ರೆಸರ್ ಜಾಸ್ತಿ ಆಯ್ತು. ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಒಂದಿಷ್ಟು ಲೆಟರ್ಗಳನ್ನ ಬರೆಯೋಣ. ನಾನು ಹೇಳ್ತೀನಿ, ಇ ಸಾಹೇಬ್ರಿಗೂ ಹೇಳ್ತೀನಿ, SC ಸಾಹೇಬ್ರಿಗೂ ಹೇಳ್ತೀನಿ. ನೋಡೋಣ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸುವಂತ ಕೆಲಸ ಎಲ್ಲರೂ ಮಾಡೋಣ. ಈ ಸಾಲಿಗೆ 4 ವರ್ಷದಿಂದ ಹೇಳ್ತಾ ಇದ್ದೀನಿ. ಈ WCಗೆ ಎಂಪ್ಲಾಯ್ ಕಮ್ಮಿ ಅಂತ ನೋಡೋಣ ಅಂತ ಹೇಳ್ತಾ ಬಿಟ್ಟು ಅದು ಖಾಲಿ ರೂಪ ತಂದಿಲ್ಲ. ಈಗ ಪ್ರಮೋಷನ್ ಕೊಟ್ಟು ಮೀಸಲಾಗಿ ಪ್ರಮೋಷನ್ 100 ಜನಕ್ಕೆ 200 ಜನಕ್ಕೆ ಕೊಟ್ಟ ಪ್ರಮೋಷನ್. 200 ಜನದಲ್ಲಿ WC ಒಬ್ಬನ ಹಾಕೋಕ್ಕಾಗಲ್ವಾ? 200 ಜನದಲ್ಲಿ ಒಬ್ಬನ ಹಾಕ್ಬೋದಾಯ್ತಲ್ಲ ಮೀಸಲಾಗಿ ಪ್ರಮೋಷನ್ ಬಂದವರಿಗೆ. ಅಂದರೆ ಇಲ್ಲಿ ಇರೋರೇ ಸಾಯ್ಬೇಕು. ನಿಮ್ಮ ಮನೆ ಬರ ಇಷ್ಟೇ, ಯಾರು ಬಂದ್ರು ನೀವೇ ಸಾಯ್ಬೇಕು, ಮಿತ್ರರು ಹೊರಗಡೆ ಹೋಗ್ಬೇಕು. ಈಗ ಬರ್ತಾ ಇಲ್ಲಿ ಈ ಪ್ರಧಾನ ನೋಡಿ WC ಬರಪ್ಪ ಅಂತ ಅಲ್ಲಿ ಎಷ್ಟು ಕೊಡ್ತೀವಿ ಅಲ್ಲಿ ರೈತವನು. ಇವತ್ತು ಬೆಂಗ್ ಲೆಕ್ಕ ಹಾಕೊಳ್ಳಿ ಸರ್, 3 ತಿಂಗಳ ಮೀಟಿಂಗ್ ಮಾಡಿ, ಒಂದು 5 ಜನ ಕಮ್ಮಿ ಜಾಸ್ತಿ. ಇದು ಅದೇ ಸಮಸ್ಯೆ. ಇದೇನು ಗೊತ್ತಾ, 10 ಜನ ಹೋಯ್ತಾ 10 ಜನದ್ದು ನಮ್ಮ ಮೇಲೆ ಒತ್ತಡ ಜಾಸ್ತಿ. ಆಯ್ತು, ಇವಾಗ ಇದನ್ನ ಕೂತ್ಕೊಂಡು ಮಾತಾಡೋಣ ಒಂದ್ 2 ನಿಮಿಷ. ಗೊಂದಲ ಮಾಡ್ಕೊಳ್ಳೋದು ಬೇಡ. ಅಲ್ಲ 100% ಅಣ್ಣ, ನಿನ್ ಕಷ್ಟ ನಮ್ ಸಮಸ್ಯೆ ಯಾರ ಹತ್ರ ಹೇಳ್ಕೊಳಕ್ ಆಯ್ತಲ್ಲ. ಇವಾಗ ಒಂದೇ ರಿಕ್ವೆಸ್ಟ್ ನಾನು ಕೇಳೋದೇನು ಅಂದ್ರೆ, ಸೇಫ್ಟಿ ಮೀಟಿಂಗ್ ಮಾಡ್ತಾ ಇದ್ದೀರಾ, ಮಾರ್ಗದರ್ಶನ ನೀಡ್ತಾ ಇದ್ದೀರಾ ಸರಿ,
ಹಂಗೆ ಎಂಪ್ಲಾಯಿಗೂ ಒತ್ತಡ ಕಡಿಮೆ ಮಾಡೋಕೆ ಏನ್ ಮಾಡ್ಬೇಕು, ಅಧಿಕಾರಿ ಲೆವೆಲ್ಗೆ ಏನ್ ಮೀಡಿಯಾದ ಮುಖಾಂತರ ತಿಳಿಸ್ತೀರೋ ಅದನ್ನ ತಿಳಿಸ್ಬೇಕು. ಎಂಪ್ಲಾಯಿಗೆ ಯಾವ ತರ ಒತ್ತಡ ಕೊಡ್ತೀರಾ, ಇವಾಗ್ಲೇ ಬೇಕು, ಗಂಟೆಗೆ ಬೇಕು, ಬೆಳಗ್ಗೆಗೆ ಬೇಕು, ಡಬಲ್ ವಯಸ್ ಕೊಡಲ್ವೇನೆ ಅಂತಾರೆ, ಅದೇನ ಬೇಡ, ವೀಕ್ಲಿ ಆಫ್ ದಿವಸ ಮಾಡ್ಬೇಕು, ಅವೆಲ್ಲ ಇರ್ತವೆ ಸಮಸ್ಯೆ. ಈ ಕೆಲ್ಸದ ಒತ್ತಡ ಮೆನ್ಕು ಇದ್ರೆ ಏನಾರ ಇದ್ರೆ ಹ್ಯಾಂಡ್ ಇದ್ರೆ ಏನೋ ಒಂದ್ ಕೆಲಸ ಸಟರ್ಡ್ ಆಯ್ತಾ ಇರ್ತದೆ. ಅವ್ರು ಒಂದ್ ವಾರದ್ದು ಒಂದೇ ದಿವಸ ಹೇಳಿರ್ತಾರೆ, ಅದು ಒಂದೇ ದಿವಸ ಸಂಜೆ 5 ಗಂಟೆಗೆ ಕೊಡ್ಬೇಕು, ಒಂದ್ ವಾರದ ಕೆಲಸ. ಇಲ್ಲಿ ಇವಾಗ ನೋಡಿ 3 ಶಿಫ್ಟ್ ಆಯ್ತು, ನೈಟ್ ಅಲ್ಲಿ ಏನು ಇಲ್ಲ ರೀ ಕಂಪ್ಲೇಂಟ್, ನೈಟ್ ಎಲ್ಲ ಇದು ಮಾಡ್ರಿ ಆಯ್ತು. ನೈಟ್ ಏನೈತೆ ಅನ್ನೋದನ್ನ ಬೆಳಗ್ಗೆ ನಾನು ಅಟೆಂಡ್ ಮಾಡೋ ಕೆಲಸ ಬೇಕಲ್ಲ, ನೈಟ್ ಅವ್ನು ಐಡೆಂಟಿಫಿಕೇಶನ್ ಮಾಡಿರೋದನ್ನ ಬೆಳಗ್ಗೆ ಮೆನ್ ಬೇಕಲ್ಲ. ಇದು ರಿಕ್ರೂಟ್ಮೆಂಟ್ ನಮ್ಗೆ ಮೇನ್ ಇಂಪಾರ್ಟೆಂಟ್. ಕಡಿಮೆ ಇದ್ದಷ್ಟು ಜಾಗ ದೊಡ್ಡ ಮಾಡಿಕೊಂಡು ಇಷ್ಟು ಜನ ಇದು ಮಾಡಿ ಅಂತಂದ್ರೆ ನಾವ್ ಹೆಂಗ್ ಮಾಡಾಕೈತದೆ, ಅದು ಸಮಸ್ಯೆ ಇದೆ. ನೀನು ಹೆಂಗೆ ತಿಳಿಸ್ತೀಯೋ ಅಧಿಕಾರಿ ವರ್ಗಕ್ಕೆ ಅದು ತಿಳಿಸ್ಕೊಡಪ್ಪ. ಅಲ್ಲ ಇವಾಗ ಪ್ರತಿ ವಿಡಿಯೋ ನೋಡಿದರೆ ತಮ್ಮ ಗಮನದಲ್ಲಿ ಬಂದಿರೋದು ಬಸವರಾಜ್ ಅವರೇ, ತಾವು ನೋಡಿಲ್ಲ ಅಂತ ಕಾಣಿಸುತ್ತೆ ವಿಡಿಯೋಗಳನ್ನ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರೋದು, ಹಿರಿಯ ಅಧಿಕಾರಿಗಳೇ ದಯವಿಟ್ಟು ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಮಾಡಿ. ಎಲ್ಲದರಲ್ಲೂ ಪ್ರಾಬ್ಲಮ್ ಇದೆ. ಐಡಿಯಾ ಇನ್ಫಿನಿಟಿ ಹುಡುಗರನ್ನ ಇಟ್ಕೊಂಡು ಅಥವಾ ಮಜ್ದೂರ್ ಹುಡುಗರನ್ನ ಇಟ್ಕೊಂಡು ಕೆಲಸ ಮಾಡ್ಸೋದು ಕಷ್ಟ ಆಗುತ್ತೆ. ಯಾಕಂದರೆ ಅವರು ಕಂಬ ಹತ್ತಕ್ಕಾಗಲ್ಲ. ಕಂಬ ಹತ್ತಿ ಅಪಘಾತ ಆದರೆ ಅವ್ರಿಗೆ ಕಾಂಪನ್ಸೇಷನ್ ಸಿಗಲ್ಲ. ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸರ್ಕಾರನೂ ಅದ್ರ ಬಗ್ಗೆ ಗಮನ ಹರಿಸ್ಲಿ, ಇಂಧನ ಇಲಾಖೆನೂ ಗಮನ ಹರಿಸ್ಲಿ, ಪ್ರತಿಯೊಬ್ಬರು ಗಮನ ಹರಿಸ್ಲಿ. ಈ ವಿಡಿಯೋ ಮುಖಾಂತರ ನಾನು ಹೇಳ್ತಿರೋದು, ಆದಷ್ಟು ಬೇಗ ಗಮನ ಹರಿಸಿ. ಈ ಒಂದು ಪ್ರಾಬ್ಲಮ್ಮು ಪ್ರತಿ ವರ್ಣಮಲ್ಲಿದೆ. ಇದು W3 ಯಾಕೆ ಬ್ಲಾಸ್ಟ್ ಆಯಿತು ಅಂದರೆ, ಇವರು ಅತಿ ಹೆಚ್ಚಿನ ಒತ್ತಡದಲ್ಲಿದ್ದಾರೆ, ಅತಿ ಹೆಚ್ಚಿನ ನೋವಿನಲ್ಲಿದ್ದಾರೆ. ಹಂಗಾಗಿ ಇವ್ರಿಗೆ ಅದ್ರ ನೋವು ಗೊತ್ತು, ಅದ್ರ ಕಷ್ಟ ಗೊತ್ತು. ದಯವಿಟ್ಟು ಆದಷ್ಟು ಬೇಗ ಈ ಅಮರನಾಥ್ ಸಾಹೇಬರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ, ನಿಮ್ಮ ಒಂದು ಸಬ್ ಡಿವಿಷನ್ಗೆ ಬನ್ನಿ. ಯಾಕಂದರೆ ನೀವು ಇಲ್ಲಿಯ ಹಳೆಯ AW ಅವರಾಗಿರೋದ್ರಿಂದ, ಆಗಿ ನೀವು ಇದೇ ಒಂದು ಭಾಗದಲ್ಲಿ ಇರೋದ್ರಿಂದ ನಿಮಗೆ ಮೂಲ ಸಮಸ್ಯೆಗಳು ಏನಂತ ಗೊತ್ತಿದೆ, ಏರಿಯಾ ಎಷ್ಟು ಅಂತ ಗೊತ್ತಿದೆ, ಇನ್ಸ್ಟಾಲೇಷನ್ಸ್ ಎಷ್ಟು ಅಂತ ಗೊತ್ತಿದೆ, ಕಲೆಕ್ಷನ್ ಎಷ್ಟು ಅಂತ ಗೊತ್ತಿದೆ, ಪ್ರತಿಯೊಂದು ಗೊತ್ತಿರೋದ್ರಿಂದ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಲಿ ಅಂತ ನೀವು ಆದಷ್ಟು ಬೇಗ ನಿಮ್ಮ ಮೇಲೆ ಅಧಿಕಾರಿಗಳಿಗೆ ತಿಳಿಸಿ. ನಾನು ಸಹ ನಿಮ್ಮೆಲ್ಲರ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಲಿ, ನಿಮ್ಮ ಮೇಲೆ ಇರುವಂತಹ ಒತ್ತಡ ಕಮ್ಮಿ ಆಗಲಿ, ನೀವೆಲ್ಲರೂ ಶಿಫ್ಟ್ ವೈಸು ನೀವು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ, ಆರಾಮಾಗಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಅಂತ ನಾನು ಸಹ ಕೇಳ್ತೀನಿ. ಮತ್ತು ಆದಷ್ಟು ಪತ್ರ ಬರೆಯುವಂಥ ನಿಮ್ಮ ವಾಣಿ ಕಡೆಯಿಂದ ಪತ್ರ ಬರೆಯುವಂಥ ಒಂದು ಕೆಲಸನೂ ಸಹ ನಾಳೆ ನಾಡಿದ್ರಲ್ಲಿ ಮಾಡ್ತೀನಿ. ಇವತ್ತು ಈ ಕಾರ್ಯಕ್ರಮ ಒಂದು ಸ್ವಲ್ಪ ಅಲ್ಲ, ಮಾದೇಶ್ ಇವತ್ತಲ್ಲ ಅವತ್ತಿಂದನೂ 25 ವರ್ಷದಿಂದನೂ ಆ ಮಾದೇಶ್ ಅದೇ ಥರ ಇದ್ದಾನೆ, ಇವತ್ತಿಗೂ ಹಂಗೆ ಇದ್ದಾನೆ. ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ ಮಾದೇಶ್ ಒಬ್ರಿಗೆ ಅಲ್ಲ, ಎಲ್ಲರಿಗೂ ಪ್ರೆಷರ್ ಇದೆ, ಎಲ್ಲರಿಗೂ ಪ್ರಾಬ್ಲಮ್ಸ್ ಇದೆ. ಇವಾಗ ನಿಮಗೆ ಎಷ್ಟು ಒತ್ತಡಗಳಿರುತ್ತೋ ಸಹಜವಾಗಿ ಜೈಗಳಿಗೂ ಅಷ್ಟೇ ಒತ್ತಡ ಇದೆ. ಆಮೇಲೆ ಮೊದಲನೇದಾಗಿ ನಮ್ಮ ಲೈನ್ಮ್ಯಾನ್ಗಳು ನೀಟಾಗಿ ಕಾಣಿಸ್ಬೇಕು. ನೋಡಿ ನಮ್ಮ ಬಸವರಾಜು ಎಷ್ಟು ಕ್ಲೀನಾಗಿರ್ತಾನೆ. ಹಂಗೆ ಎಲ್ಲರೂ ಶೇವ್ ಮಾಡಿ, ನಿಮ್ಮ ಬಟ್ಟೆಗಳನ್ನ ಕ್ಲೀನಾಗಿ ಇಟ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಕೊಡೋ ಬಟ್ಟೆಗೋಸ್ಕರ ಕಾಯ್ಬೇಡಿ. 1-2-3 ಜೊತೆ ತಗೊಳ್ಳಿ, ವರ್ಷಕ್ಕೆ ಏನು ಲಾಸ್ ಏನಾಗಲ್ಲ. ಲಾಸ್ ಆಗುತ್ತಾ? ಲಾಸ್ ಏನಾಗಲ್ಲ. 1-2-3 ಜೊತೆ ಬಟ್ಟೆ ತಗೊಂಡು ಹೊಲ್ಸ್ಕೊಳ್ಳಿ, ಕ್ಲೀನಾಗಿ ಬಟ್ಟೆ ಹಾಕ್ಕೊಳ್ಳಿ, ಕ್ಲೀನಾಗಿ ಶೂಸ್ ಹಾಕ್ಕೊಳ್ಳಿ, ಕ್ಲೀನಾಗಿರಿ, ಕ್ಲೀನಾಗಿ ಬನ್ನಿ ಆಫೀಸ್ಗೆ. ಸ್ನಾನ ಮಾಡಿ, ಡೈಲಿ ಮಾಡ್ತೀರಾ, ಡೈಲಿ ಸ್ನಾನ ಮಾಡಿ ಕ್ಲೀನಾಗಿರಿ. ಆಮೇಲೆ ಇವತ್ತು ನಿಮಗೇನು ಈ ಮಾಗಡಿ ರೋಡ್ W3 ಏನೆಲ್ಲ ಪ್ರೆಷರ್ ಇದೆ, 3 ವೈಂಡಮ್ಗಳು, ಆದಷ್ಟು ಬೇಗ ನಿಮ್ಮ ಪ್ರೆಷರ್ ಕಮ್ಮಿ ಆಗಲಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಅಪಘಾತಗಳು ನಡೆದಿದೆ ಆರಾಮಾಗಿ ನೀವೆಲ್ಲ ರಿಟೈರ್ಡ್ ಆಗಬೇಕು ಅನ್ನೋದು ನನ್ನ ಒಂದು ಅತಿ ದೊಡ್ಡ ಇಚ್ಛೆ. ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮತ್ತು ಈ ಕಾರ್ಯಕ್ರಮನ ನಡೆಸಿಕೊಡೋದಕ್ಕೆ ಅನುವು ಮಾಡಿಕೊಟ್ಟಂತಹ W3 3 ವೈಂಡಮಿನ ಜೈಗಳು ಮತ್ತು AWE ಅಮರನಾಥ್ ಸಾಹೇಬರು, ಆಮೇಲೆ ನೀವೆಲ್ಲ ನನ್ನ ಸಹೋದರರು ಮತ್ತು ನನ್ನ ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್.